ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವೀಡಿಯೋದಲ್ಲಿ ಗೋಧಿ ದೋಸೆ ಮತ್ತು ಅದಕ್ಕೆ ಒಳ್ಳೆ ಕಾಂಬಿನೇಷನ್ನು ಈರುಳ್ಳಿ ಪಲ್ಯ ಮತ್ತು ಇದು ಶೇಂಗಾ ಚಟ್ನಿ ಮಾಡೋದು ತೋರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ ಈ ಗೋಧಿ ದೋಸೆಗೆ ಈರುಳ್ಳಿ ಪಲ್ಯ ಮತ್ತು ಶೇಂಗಾ ಚಟ್ನಿ. ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ನಾನು 2 ಬಟ್ಲಷ್ಟು ಇದು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಜನ ಇರ್ತಾರೋ ಮನೇಲಿ ನೋಡಿಬಿಟ್ಟು ತೊಗೊಳ್ಳಿ. ಒಂದು ಅರ್ಧ ಬೌಲಷ್ಟು ನಾನು ಅಕ್ಕಿ ಹಿಟ್ಟು, 1/4 ಬೌಲಷ್ಟು ಇದು ಹಸಿ ಕಡಲೆಬೇಳೆ ಹಿಟ್ಟು, 1-2 ಟೇಬಲ್ ಸ್ಪೂನಷ್ಟು ನಾನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಈ ದೋಸೆದು. ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ದೋಸೆ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕು. ಗಂಟಾಗುತ್ತೆ. ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಫಸ್ಟಿಗೆ ನೀರು ಜಾಸ್ತಿ ಹಾಕ್ಬಿಟ್ಟು ಜಾಸ್ತಿ ಬೇಗ ಗಂಟಾಗಲ್ಲ, ಅಂದರೆ ತುಂಬ ಗಂಟಾಗಲ್ಲ. ನೀರು ಕಡಿಮೆ ಹಾಕಿ ಕಲಿಸ್ತಾ ಇದ್ದರೆ ಗಂಟುಗಳು ಜಾಸ್ತಿ ಆಗುತ್ತೆ. ನೋಡಿ, ಜಾಸ್ತಿ ನೀರು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಎಲ್ಲ ಗಂಟಿಲ್ಲದೆ ಥರ ದೋಸೆ ಹಿಟ್ಟಿನ ಒಂದು ಹದಕ್ಕೆ ಕಲಸಿ ಇಡಬೇಕು. ಕಲಸಿ ಇಟ್ಬಿಡೋಣ ಇವಾಗ ಅದನ್ನು. ಆಮೇಲೆ ನಾವು ಪಲ್ಯ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ಅದು ನೆನೆಯುತ್ತೆ. ಇವಾಗ ಫಸ್ಟು ಪಲ್ಯ ಮಾಡ್ಕೊಳ್ಳೋಣ. ನೋಡಿ, ಒಂದು ಬಾಣಲಿ ಬಿಸಿಗೆ ಇಟ್ಬಿಟ್ಟು ನಾನು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಮತ್ತು ಒಗ್ಗರಣೆ ಕಡಲೆಬೇಳೆನೂ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಅದು ಚೆನ್ನಾಗಿರುತ್ತೆ, ಅದು ಕಡಲೆಬೇಳೆ ಹಾಕೋದ್ರಿಂದ. ಆಮೇಲೆ ಕರಿಬೇವು ಹಾಕ್ಬಿಟ್ಟು ಇದೆಲ್ಲ ಸ್ವಲ್ಪ ಕಡಲೆಬೇಳೆ ಕಲರ್ ಚೇಂಜ್ ಆಗಲಿ. ಕಲರ್ ಚೇಂಜ್ ಆದಮೇಲೆ ನಾವೇನು ಇದಕ್ಕೆ ಈರುಳ್ಳಿ ಪಲ್ಯಕ್ಕೆ ಈರುಳ್ಳಿನ ಆದಷ್ಟು ನಾವು ಉದ್ದುದ್ದ ಕಟ್ ಮಾಡಿ ಇಟ್ಕೋಬೇಕು. ಹಂಗಾದರೆ ಚೆನ್ನಾಗಿ ಅನಿಸುತ್ತೆ ಇದು ಪಲ್ಯ. ನೋಡಿ, ಇವಾಗ ಕಡಲೆಬೇಳೆನೂ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ. ಈ ಕಡಲೆಬೇಳೆ ಕಲರ್ ಚೇಂಜ್ ಆದಮೇಲೆ ಖಾರಕ್ಕೆ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನೂ ಹಾಕ್ಕೊಂಡು ಆಮೇಲೆ 1 ನಿಮಿಷ ಫ್ರೈ ಆದಮೇಲೆ ಈರುಳ್ಳಿ ನಾನೇನು ಉದ್ದ ಕಟ್ ಮಾಡ್ಕೊಂಡಿದ್ನಲ್ಲ ಆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿದು ಏನು ಗೊತ್ತಾ, ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಬೇಗ ಬೇಯಲಿ ಅಂತ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ. ಆಮೇಲೆ ಈರುಳ್ಳಿ ಹಾಕಿ 1-2 ನಿಮಿಷ ಫ್ರೈ ಆದಮೇಲೆ ಟೊಮ್ಯಾಟೊನೂ ಅಷ್ಟೇ ಉದ್ದುದ್ದ ಕಟ್ ಮಾಡಿಬಿಟ್ಟು ನಾನು 1-2 ಟೊಮ್ಯಾಟೊ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ಇದನ್ನು ಬೇಯಲಿ, ಇದು ಚೆನ್ನಾಗಿ ಬೇಯಲಿ ಅಂದರೆ ನೋಡಿ, ಉಪ್ಪು ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಇದು ಚೆನ್ನಾಗೆಲ್ಲ ಬೇಯಿಸ್ಕೊಳ್ಳೋಣ ಇದು ಒಗ್ಗರಣೆ ಎಲ್ಲ. ಆಮೇಲೆ ಇದಕ್ಕೆ ನಾವು ಸ್ವಲ್ಪ ಮೇಲೆ, ಅಂದರೆ ಅದು ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ, ನಾವೇನು ಉಪ್ಪು ಹಾಕೋದ್ರಿಂದ ಬೇಗ ಸಾಫ್ಟ್ ಆಗುತ್ತೆ. ಆಮೇಲೆ ಇದಕ್ಕೆ ಅರಿಶಿನ ಮತ್ತು ಹಾಕ್ಬಿಟ್ಟು ಮತ್ತೆ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ನೋಡಿ ಎಷ್ಟು ಸಾಫ್ಟಾಗಾಯಿತು. ಇವಾಗ ಸಾಫ್ಟ್ ಆದಮೇಲೆ ಸ್ವಲ್ಪ ನೀರು, ತುಂಬ ನೀರು ಹಾಕ್ಬಾರ್ದು, ಚೆನ್ನಾಗಿರಲ್ಲ. ಆಮೇಲೆ ನೀರು ಹಾಕದೇ ಇದ್ರೂ ಚೆನ್ನಾಗಿರಲ್ಲ. ಸ್ವಲ್ಪ ಒಂದು ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ನಾನು. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು 2-3 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು, ಮನೇಲಿ ನಾವೇನು ಸಾಂಬಾರು ಪುಡಿ ಯೂಸ್ ಮಾಡ್ತೀವಲ್ವ, ಪಲ್ಯದ ಪುಡಿ, ಅದೇ ಪುಡಿ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಮತ್ತೆ 1-2 ನಿಮಿಷ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ, ರುಚಿಯಾಗಿರೋ ಒಂದು ಈರುಳ್ಳಿ ಪಲ್ಯ ರೆಡಿ ಆಯಿತು. ಈ ಗೋಧಿ ದೋಸೆ, ರಾಗಿ ದೋಸೆಗಂತೂ ಸೂಪರ್ ಕಾಂಬಿನೇಷನ್ ಇದೆ ಈರುಳ್ಳಿ ಪಲ್ಯ. ಇವಾಗ ಚಟ್ನಿಗೆ ನೋಡಿ, ನಾನು ಶೇಂಗಾ ಬೀಜನೂ ಹುರಿದ್ಬಿಟ್ಟು ಎಲ್ಲ ಮೇಲಿಂದ ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ. ಅದಕ್ಕೆ ಖಾರಕ್ಕೆ ನಾನು ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹುರಿದು ಇಟ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ. ಅದನ್ನು ಹುಣಸೆಹಣ್ಣು ಹಾಕ್ಕೊಂಡು, ಉಪ್ಪು ಮತ್ತು ಎಷ್ಟು ಬೆಳ್ಳುಳ್ಳಿ ಹಾಕ್ಬಿಟ್ಟು ನೀರು ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು. ಇದು ಶೇಂಗಾ ಚಟ್ನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಈ ದೋಸೆಗೆ ಚೆನ್ನಾಗಿ ಅನಿಸುತ್ತೆ. ಈ ಗೋಧಿ ದೋಸೆ, ರಾಗಿ ದೋಸೆಗೆಲ್ಲ ಈ ಶೇಂಗಾ ಚಟ್ನಿನೇ ಒಳ್ಳೆ ಕಾಂಬಿನೇಷನು. ನೋಡಿ, ಇವಾಗ ದೋಸೆ ಹಂಚು ಕಾದಿದೆ. ನಾನು ಪಲ್ಯ ಚಟ್ನಿನೂ ರೆಡಿ ಆಯ್ತಲ್ವ. ಇವಾಗ ಹಿಟ್ಟನ್ನು ಕೂಡ ಚೆನ್ನಾಗಿ ನೆಂದಿರುತ್ತೆ. ಇವಾಗ ದೋಸೆ ಹಾಕ್ಕೊಳ್ಳೋಣ. ಹಂಚು ಕಾದಿದೆ ಅಲ್ವ, ಸ್ವಲ್ಪ ನೀರು ಹಾಕ್ಬಿಟ್ಟು ಹಂಚು ಮೇಲೆ ದೋಸೆನ ಈ ಥರ ಹಾಕ್ಕೊಳ್ಳೋದು. ದೋಸೆ ಈ ಸೌಟಿಂದ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ. ಆಮೇಲೆ ಕ್ರಿಸ್ಪಿನೂ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಆದಷ್ಟು ಸ್ವಲ್ಪ ಲೋ ಫ್ಲೇಮ್ ಇಡಬಾರ್ದು, ಇದು ಹೈ ಫ್ಲೇಮಲ್ಲೇ ಇರಲಿ. ಸ್ವಲ್ಪ ಬೇಯೋದು ಲೇಟು ಇದು ಅಕ್ಕಿ ದೋಸೆಗಿಂತ ಗೋಧಿ ದೋಸೆ. ಸೊ ಹಾಗಾಗಿ ನಾನು ಹೈ ಫ್ಲೇಮಲ್ಲೇ ಇಟ್ಟು ಬೇಯಿಸ್ತಾ ಇರೋದು ಇದು. ಆಮೇಲೆ ಒಂದು ಸೈಡ್ ಆದಮೇಲೆ ಚೆನ್ನಾಗಿ ಅದು ಎದ್ದೇಳುತ್ತಲ್ವ, ಆಮೇಲೆ ನೆಕ್ಸ್ಟ್ ಟರ್ನ್ ಮಾಡಿಬಿಟ್ಟು ಇನ್ನೊಂದು ಸೈಡೂ ಈ ಗೋಧಿ ದೋಸೆನ ಬೇಯಿಸ್ಕೋಬೇಕು. ಈ ಥರ ಮಾಡೋದ್ರಿಂದ ದೋಸೆ ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ಕ್ರಿಸ್ಪಿಯಾಗೂ ಇರುತ್ತೆ, ಸ್ಮೂತಾಗೂ ಇರುತ್ತೆ, 2 ಥರನೂ ಇರುತ್ತೆ. ದೋಸೆ ಬಿಸಿಯಾಗಿ ತಿಂದರೆ ಕ್ರಿಸ್ಪಿಯಾಗಿರುತ್ತೆ. ನಾವು ಸ್ವಲ್ಪ ಸಾಫ್ಟಾಗಿರೋದು ಬೇಕು ಅಂದರೆ ಸ್ಮೂತಾಗೂ ಇರುತ್ತೆ. ಸ್ವಲ್ಪ ತಣ್ಣಗಾದ್ಮೇಲೆ ಸ್ಮೂತು ಆಗುತ್ತೆ ಇದು. ನೋಡಿ, ಇದ್ರ ಜೊತೆ ಒಂದು ಈರುಳ್ಳಿ ಪಲ್ಯ ಮತ್ತು ಈ ಶೇಂಗಾ ಚಟ್ನಿ ಒಳ್ಳೆ ಕಾಂಬಿನೇಷನು, ಸೂಪರಾಗಿ ಬಂದಿದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.